ಥ್ಯಾಂಕ್ ಯು. ನಮಸ್ತೆ ಅಣ್ಣ. ಅಯ್ಯೋ ನಮಸ್ತೆ ಮಾ. ಬನ್ನಿ ನಮಸ್ತೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು? ಹಾ ಸುಮತಿ, ಒಂದ್ ಲೋಟ ಕಾಫಿ ತಗೊಂಬ. ಹಾ. ಅಚ್ಚು ಅಚ್ಚು, ಅಚ್ಚು, ಬಾ ಇಲ್ಲಿ. ಅಚ್ಚು, ಒಂದ್ ಲೋಟ ಕಾಫಿ ಮಾಡ್ಕೊಂಬಂದ್ಬಿಡು. ಅಲ್ಲ ನೀನ್ ಮಾಡ್ಕೊಂಬಂದ್ ಕೊಡೋದು. ರೇ ಸುಮ್ನಿರಿ, ಅವಳು ಮಾಡ್ಕೊಂಡ್ ಬರ್ತಾಳೆ. ಸರಿಮಾ. ಮತ್ತೆ ಬೀಗ್ರೆ, ಅಲ್ಲ ನೀವು ಫೋನ್ ಮಾಡಿದ್ರೆ ನಾನು ಕಾರ್ ಕಳಿಸ್ಕೊಡ್ತಿದ್ದೆ, ಶಂಕರು ಬಂದ್ ಕರ್ಕೊಂಡ್ ಬರ್ತಿದ್ದ ಅಲ್ವಾ? ಅಯ್ಯೋ, ನಿಮಗೆ ಯಾಕಣ್ಣ ಅಷ್ಟೊಂದು ಶ್ರಮ ಕೊಡ್ಬೇಕು? ನನ್ ಮಗ ಸುಮಂತ್ ಹೇಳ್ದ ನಾನೇ ಬಿಟ್ ಬರ್ತೀನಿ ಅಂತ. ಇಲ್ಲ, ನಾನೇ ಹೋಗ್ತೀನಿ ಅಂತ ಬಂದೆ. ಅವನು ಇದನ್ ಕೊಟ್ ಕಳ್ಸಿದಾನೆ, ಅದಕ್ಕೆ ಬಂದೆ. ಏನಿದು? ಸೀರೆ. ಏನದು? ಇದ್ದಕ್ಕಿದ್ದಾಗೆ ಅಳಿಯಂದ್ರು ಸೀರೆ ಕೊಟ್ಟು ಕಳಿಸಿದಾರೆ? ಏನೋ ಗೊತ್ತಿಲ್ಲ ಅಣ್ಣ, ಅವನ್ಗೆ ಆಸೆ ಆಯ್ತಂತೆ ಅರ್ಚನೆಗೆ ಸೀರೆ ಕೊಡಿಸ್ಬೇಕು ಅಂತ. ಅದಕ್ಕೆ ಅವನೇ ಅಂಗಡಿಗೆ ಹೋಗಿ ತಗೊಂಬಂದಿದ್ದಾನೆ. ನಾನ್ ಸೀರೆ ನೋಡ್ದೆ ಅಣ್ಣ, ತುಂಬಾ ಚೆನ್ನಾಗಿದೆ. ಓ, ಇವತ್ತು ಒಳ್ಳೆ ದಿನ ಅಲ್ವಾ, ಅದಕ್ಕೆ ನಾನೇ ನನ್ ಸೊಸೆಗೆ ಕೈಯಾರೆ ಕೊಡೋಣ ಅಂತ ಬಂದೆ. ಓಹೋ, ಅವರೇ ಆರ್ಸಿ ಈ ಸೀರೆ ಕೊಟ್ಟು ಕಳಿಸಿದಾರಾ? ಒಳ್ಳೇದಾಯ್ತು ಬಿಡಿ. ಸೀರೆನ ಎಷ್ಟೊಂದು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ನೀವಿಬ್ರು ಒಪ್ಕೊಂಡ್ರೆ ಈ ಸೀರೆನ ನನ್ನ ಬಾವಿ ಸೊಸೆ ಕೊಟ್ಟು ಅವಳಿಗೆ ಸೀರೆ ಉಟ್ಕೊಂಬರಕ್ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಒಳ್ಳೆ ದಿನ. ನಾನು ಪ್ರತಿ ತಿಂಗಳು ಇದೇ ದಿನ ದೇವಸ್ಥಾನಕ್ಕೆ ಹೋಗ್ತೇನೆ. ಅದೇ ಹೋಗುವಾಗ ಸೊಸೆನೂ ಜೊತೆ ಕರ್ಕೊಂಡು ಹೋಗೋಣ ಅನ್ನೋ ಆಸೆ. ನಿಶ್ಚಿತಾರ್ಥ ಆಗೇ ಇಲ್ವಲ್ಲ, ನೀವೇನನ್ಕೋತೀರೋ ಏನೋ ಅಂತ. ಅವತ್ತೇ ತಾಂಬೂಲ ಬದಲಾಯಿಸ್ಕೊಂಡಾಗ ನಮ್ಮ ಅಚ್ಚು ನಿಮ್ಮನೆ ಸೊಸೆ ಆಗ್ಬಿಟ್ಲು. ಏನು ಅನ್ಕೋಬೇಡಿ. ತಗೊಳ್ಳಿ. ಅರ್ಚನಾ, ತಗೊಮ್ಮ, ನಿಮ್ಮ ಯಜಮಾನ್ರು ಕೊಟ್ಟು ಕಳ್ಸಿದ್ದಾರೆ. ಮದ್ವೆ ಹೊಸದ್ರಲ್ಲಿ ನಿಂಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತು. ನಿನ್ಗೆ ಯಾವ ತರದ ಸೀರೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಇಷ್ಟು ಸೀರೆಗಳು ತಗೊಂಬಂದೆ. ಅರ್ಚನಾ, ಅದನ್ನ ಉಟ್ಕೊಂಬ ಅಮ್ಮ. ತುಂಬಾ ದಿನದಿಂದ ಕಂಡಿರೋ ಕನ್ಸಣ್ಣ ಇದು. ನಾನು ನನ್ನ ಭಾವಿ ಸೊಸೆ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಏನಾದ್ರೂ ನೆರವೇರಿದ್ರೆ ನಂಗೂ ಸಂತೋಷ ಆಗತ್ತಲ್ವಾ? ಎಲ್ಲ ತಾಯಂದ್ರಿಗೂ ಎಲ್ಲ ಅತ್ತೆಂದ್ರಿಗೂ ಇದು ಆಸೆನೆ ಬಿಡಿ, ಅದ್ರಲ್ಲೇನು ತಪ್ಪಿಲ್ಲ. ಹಾಗಾದ್ರೆ ನನ್ನ ಸೊಸೆನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಧಾರಾಳವಾಗಿ ಕರ್ಕೊಂಡೋಗಿಮ್ಮ. ಏನಮ್ಮ ಅರ್ಚನಾ? ಹೇಳಿ ಅಮ್ಮ. ಬಾಯ್ ತುಂಬಾ ಅತ್ತೆ ಅಂತಾನೆ ಕರಿಬೋದಲ್ವಮ್ಮ? ಯಾಕೆ ನಿಮ್ಮನ್ನ ನಾನು ಅಮ್ಮ ಅಂತ ಕರಿಬಾರ್ದಾ? ಅಯ್ಯಯ್ಯೋ, ಧಾರಾಳವಾಗಿ ಕರಿಯಮ್ಮ. ನಿಂಗೆ ಹೇಗ್ ಕರಿಬೇಕನ್ಸುತ್ತೋ ಹಾಗೆ ಕರಿ. ನೀನೀಗ ಹೋಗ್ಬಿಟ್ಟು ಈ ಸೀರೆ ಉಟ್ಕೊಂಡ್ ಬರ್ತೀಯಾ? ನಾವಿಬ್ರು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅಚ್ಚು, ಉಟ್ಕೊಂಡ್ ಬಾ. ಬೇಗ ಹೋಗು ರಾಜಾ. ಈ ಸೀರೆ ಉಟ್ಕೊಂಡು ನಿಮ್ಮ ಅತ್ತೆ ಜೊತೆಯಲ್ಲಿ ದೇವಸ್ಥಾನಕ್ಕೆ ಓಡ್ ಬಂದ್ಬಿಡು. ಅದು ಅಣ್ಣ, ಸಾರಿ ಅಣ್ಣ, ಇವ್ರ ಜೊತೆ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಆಗತ್ತಣ್ಣ. ಯಾಕಮ್ಮ ಅಚ್ಚು? ಅದು ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಇಷ್ಟೊತ್ತಾಗ್ಲೇ ನಾನು ಹೊರಡ್ಬೇಕಾಗಿತ್ತು. ಅಮ್ಮ ಬಂದ್ರಲ್ಲ ಅಂತ ನಿಂತುಬಿಟ್ಟೆ ಅಷ್ಟೇ. ಹೋಗು ಅಂತೆ ಕಣಮ್ಮ, ಒಂದಿನ ಲೇಟಾಗಿ ಹೋಗು, ಏನ್ ತಪ್ಪು? ನೀನೇನ್ ಬೇರೆಯವರ ಆಫೀಸಲ್ಲ ಕೆಲಸ ಮಾಡ್ತಿದ್ಯಾ? ಅದಕ್ಕೆ ಇವತ್ತು ಒಂದು ಹೊಸ ಕಂಪನಿಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕಳಿಸ್ಬೇಕಿತ್ತು. ಇವಾಗ ಅದನ್ನ ಕಳಿಸ್ದೆ ಸ್ವಲ್ಪ ಲೇಟ್ ಆಗ್ಬಿಟ್ರೆ ಸುಮ್ನೆ ಪ್ರಾಜೆಕ್ಟ್ ಮುಂದೆ ಹೋಗ್ಬಿಡತ್ತೆ. ಆಮೇಲೆ ಕಂಪನಿಗೆ ದೊಡ್ಡ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಪರವಾಗಿಲ್ಲ ಬಿಡಿ. ತುಂಬಾ ಕೆಲಸ ಇದೆ ಅನ್ಸುತ್ತೆ ಅರ್ಚನಂಗೆ. ಇನ್ನೊಂದ್ಸಲ ಯಾವಾಗಾದ್ರೂ ಹೋಗೋಣಂತೆ. ಸರಿ ಅಮ್ಮ.
ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಚ್ಚು ಯಾವಾಗ್ಲೂ ಹೀಗೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಅರ್ಚನನ್ ನೋಡಿದ್ರೆ ನನ್ ಮಗನ್ ನೋಡ್ದ ಹಾಗೆ ಆಗತ್ತೆ. ತಿಂಡಿ ತಿಂತಿರೋದನ್ನು ಬಿಟ್ಟು ಹೋಗ್ಬಿಡ್ತಾನೆ ಕೆಲ್ಸ ಅಂದ್ರೆ. ಅಣ್ಣ ಅದಕ್ಕೆ ಹೋಗ್ ಬರ್ತೀನಿ. ಸರಿಮ್ಮ ಹೊರಡ್ ಬಾ. ಹೋಗ್ ಬರ್ತೀನಮ್ಮ. ಸರಿಮ್ಮ ಹೋಗ್ಬಾ. ಹೇಗಿತ್ತು ನಿಮ್ ಭಾವಿ ಸೊಸೆ ಮಾಡಿದ ಕಾಫಿ? ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳಲ್ವಾ? ಹೌದೌದು. ಅವಳು ಅಡ್ಗೆ ಮನೆಗೆ ಹೋಗಲ್ಲ, ಹೋದ್ರೆ ಎಲ್ಲ ಕೆಲ್ಸನೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನನ್ ಮಗ ಮೊದಲನೇ ಸಲ ಸೀರೆ ತಂದ್ಕೊಟ್ರು. ಆಸೆಯಿಂದ ತೆಗೆದು ನೋಡ್ಲೇ ಇಲ್ವಲ್ಲ ಇವಳು, ಹಾಗೆ ಹೊರಟೋದ್ಲಲ್ಲ. ಅರ್ಚನಾ, ಇದೇನಿದು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನು ಯಾರು ಸ್ಟಾಫ್ಸ್ ಬಂದೇ ಇಲ್ಲ. ಆರಾಮಾಗಿ ಬರ್ಬೋದಾಗಿತ್ತು ತಾನೆ? ನನಗ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇತ್ತು, ಅದಕ್ಕೆ ಬಂದೆ. ಹೌದಾ, ಒಳ್ಳೇದೇ ಆಯ್ತು. ನನಗೂ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ನಾನು ಬೇಗ ಬಂದೆ. ಓಕೆ, ಏನೇ ಆದ್ರೂ ನಮ್ ರೂಲ್ಸ್ ನಾವು ಬ್ರೇಕ್ ಮಾಡ್ಬಾರ್ದಲ್ವಾ? ಹೌದೌದು, ಅದು ನಿಜಾನೇ. ಅರ್ಚನಾ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ನಾನು. ಹೌದಾ, ಹೇಳಿ. ಏನ್ ಹೇಳಿ? ನಾವಿಬ್ರು ಕಷ್ಟಪಟ್ಟು ಮಂತ್ರ ಮಾಡಿ ದುಡ್ಡಿನ ಮೋಸನ ಹೊರಗ್ ಹಾಕಿದ್ವಲ್ಲ. ಹೌದು. ಈ ಅಮ್ಮಂದ್ರು ಗಂಡನಿಂದ ತಗೊಂಡಿರೋ ದುಡ್ಡನ್ನ ಗೊತ್ತಿಲ್ದೆ ಒಂದ್ ಕಡೆ ಕಷ್ಟಕ್ಕೆ ಅಂತ ಬಚ್ಚಿಟ್ಟಿರ್ತಾರಲ್ಲ, ಆ ತರ ದುಡ್ಡು ಅಂತ ಕತೆ ಬದಲಾಯಿಸ್ಬಿಟ್ಟಿದ್ದಾಳೆ ಅರ್ಚನಾ. ಓಹೋ, ಸಿದ್ಧಾರ್ಥ್ ಸರ್ ಹೇಳಿದ ಹಂಗಾದ್ರೆ ಸರಿಯಾಗಿದೆ. ಈ ಮಂತ್ರ ಇದ್ದಾಳಲ್ಲ ಅರ್ಚನಾ, ತುಂಬಾ ಸಸ್ಪೆನ್ಸ್ ಆಗಿದ್ದಾಳೆ. ಒಂದು ವಿಚಾರದಲ್ಲಂತಲ್ಲ, ಎಲ್ಲ ವಿಷಯದಲ್ಲೂ ಅಷ್ಟೇ. ಅಕ್ಕ, ಅವ್ರು ಯಾಕೆ ಮದ್ವೆನ ಅಷ್ಟು ಅವಸರದಲ್ಲಿ ಮಾಡ್ಕೊಂಡ್ರು? ಏನ್ ಕಾರಣ? ಮದ್ವೆ ಆ ರೀತಿ ನಡೀತಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಿಗ್ ಗೊತ್ತು. ಆದ್ರೆ ಈ ಮದ್ವೆ ವಿಚಾರದಲ್ಲಿ ನಂಗೊಂದ್ ಚಿಕ್ಕ ಸಂಕಟ ಇದೆ. ಅದನ್ನ ನಿಮ್ ಮುಂದೆ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಎಲ್ಲಿ ನಿಮ್ಗೆ ನೋವಾಗುತ್ತೋ ಅಂತ. ಪರವಾಗಿಲ್ಲ ಅಕ್ಕ, ಹೇಳಿ. ನಿಮ್ಮನ್ನ ಕಿರಿ ಸಸ್ಯ ಕೊಡಿ ಅಂತ ನಿಮ್ಮಣ್ಣನ ಹತ್ರ ಕೇಳಕ್ ಬಂದಿದ್ವಲ್ಲ, ಅದು ಮಂತ್ರಂಗ್ ಗೊತ್ತಾಗಿ ತುಂಬಾ ಹೆದ್ರೋದ್ಲು. ನೀವು ಬೇರೆ ನೋಡೋದಿಕ್ಕೆ ಥೇಟ್ ನಮ್ ಶಾಂತಿ ಮಾತಾರನೇ ಇದ್ದೀರಾ. ಒಂದ್ ವೇಳೆ ಸುಶಾಂತ್ ಏನಾದ್ರೂ ಮನ್ಸು ಬದಲಾಯಿಸ್ಬಿಡ್ತಾನೇನೋ ಅನ್ನೋ ಭಯದಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಆಗಿದ್ದಾಳೆ. ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಆಗಿದ್ದಾಳೆ ಅಂತ ಹೇಗ್ ಹೇಳ್ತೀರಾ? ಅಷ್ಟಿಲ್ದೆ ನಮ್ ಸುಶಾಂತು ನಮ್ಗ್ಯಾರ್ಗೂ ಹೇಳ್ದೆ ಮದ್ವೆ ಮಾಡ್ಕೊಂಡ್ ಬರೋನಲ್ಲ. ಇಷ್ಟು ಮಾತ್ರ ನನಗ್ ಗೊತ್ತು ಅರ್ಚನಾ. ಸುಶಾಂತು ನಮ್ ಶಾಂತಿಮ್ಮ ಮೇಲೆ ಎಷ್ಟು ಜೀವ ಇಟ್ಕೊಂಡಿದ್ದ ಅಂತ ನನಗ್ ಗೊತ್ತು. ಇನ್ನೇ ದಿನ ನಿಮ್ಮಿಂದ ಒಂದೊಂದು ಪಾಠ ಕಲ್ತು ಅದನ್ನ ಮಕ್ಕಳಿಗೆಲ್ಲ ಹೇಳ್ಕೊಳ್ಬೇಕು ಅಲ್ಲ? ರೀ ಅಲ್ಲ ನಮಗೂ ಹೇಳ್ಕೊಡಿ. ಶಾಂತಿ ಹಿಡ್ಕೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಗುಡ್ ಮಾರ್ನಿಂಗ್. ಮೇಡಮ್, ನೀವು ನೆನ್ನೆ ಹೇಳಿದ್ನೆಲ್ಲ ಪ್ರಿಂಟ್ ತೆಗ್ದಿಟ್ಟಿದ್ದೀನಿ.
ವೆಂಡರ್ ಅಕೌಂಟ್ನ ಕ್ಲೋಸ್ ಮಾಡ್ಬೇಕು ಮೇಡಮ್. ನೀವು ಬಂದರೆ ಹಾ, ನಾನು ಬರ್ತೀನಿ, ನೀನು ರೆಡಿ ಮಾಡ್ಕೊ. ಓಕೆ ಮೇಡಮ್. ಸರಿ ಅರ್ಚನಾ, ನಾನು ಬರ್ತೀನಿ. ಸಾಧನ ಅಕ್ಕ ಹೇಳೋ ಪ್ರಕಾರ ಬ್ಲ್ಯಾಕ್ ಮೇಲ್ ಮಾಡಿ ಬಲವಂತ ಮಾಡಿನೇ ಸುಶಾಂತ್ ಅವ್ರನ್ನ ಮದ್ವೆ ಆಗಿದ್ದಾಳ, ಇಲ್ಲ ತಾಳಿ ಕಟ್ಟಿಸ್ಕೊಂಡಿದ್ದಾಳ? ಈ ಮಂತ್ರನ್ ತಾಳಿ ಕಥೆ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ. ಏನ್ ನಡೀತಿದೆ ಇವಳ ವಿಷಯದಲ್ಲಿ? ಹೇಗಾದ್ರೂ ಮಾಡಿ ಇದನ್ ತಿಳ್ಕೊಳ್ಳೇಬೇಕು. ಹೇಗ್ ತಿಳ್ಕೊಳ್ಳೋದು?